ನಮಸ್ತೆ. 13/11/2025 ಗುರುವಾರ, ಕೃಷ್ಣ ಪಕ್ಷ. ಇವತ್ತು ನವಮಿ ಇದೆ. ನವಮಿ ರಾತ್ರಿ 11:34ವರೆಗಿದೆ. ಆನಂತರ ಬರೋದು ದಶಮಿ. ಹಂಗಾಗಿ ರಾತ್ರಿಯವರೆಗೂ ಮುಹೂರ್ತ ಕಾರ್ಯಗಳು, ಬೇರೆ ಕಾರ್ಯಗಳು ಇಲ್ಲ. ಯಾಕೆಂದರೆ ನವಮಿ ಕಾರ್ಯಗಳಲ್ಲಿ ಯುದ್ಧಕ್ಕೂ ಹೋಗ್ಬೋದು ಅಂತ ಹಿರಿಯರು ಕೊಟ್ಟಿದ್ದಾರೆ. ಪೂಜಾ ಕಾರ್ಯಗಳನ್ನ ಮಾಡಬಹುದು. ಇವತ್ತಿನ ನಕ್ಷತ್ರ ಮಖ ನಕ್ಷತ್ರ. ಸಂಜೆ 7:38ವರೆಗಿದೆ. ಹಂಗಾಗಿ ಮಖ ನಕ್ಷತ್ರ ಆದ ನಂತರ ಬರೋದು ಪುಬ್ಬ ನಕ್ಷತ್ರ. ಮಖ ನಕ್ಷತ್ರ ಇರುವವರೆಗೂ ಧನಕ್ಷಯ, ಅಂದರೆ ದುಡ್ಡು ಕಾಸು ಕರಗೋಗುತ್ತೆ ಅಂತ. ಹಂಗಾಗಿ ವರಮಾನದಲ್ಲಿ ಖರ್ಚು ಮಾಡಿ, ಕೂಡಿಟ್ಟಿರೋದನ್ನು ಎತ್ತಬೇಡಿ. ಚಿಕ್ಕ ಖರ್ಚು ಮಾಡ್ಬೋದು, ಆದರೆ ಕೂಡಿಟ್ಟಿರೋದರಲ್ಲಿ ದೇವ್ರ ಕಾರ್ಯಕ್ಕೆ ಖರ್ಚು ಮಾಡಬಹುದು. ಈ ಸಮಯದ ನಂತರ, ಅಂದರೆ ಸಂಜೆ 7:37:59 ನಂತರ ಬರೋದು ಪುಬ್ಬ. ಪುಬ್ಬ ನಕ್ಷತ್ರ ಓಕೆ, ಪರವಾಗಿಲ್ಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಮಖ ರಾಕ್ಷಸ ಗಣ, ಪುಬ್ಬ ನಕ್ಷತ್ರ ಮಾನುಷೀಯ ಗಣ. ಬೆಳಿಗ್ಗೆ 6:17 7:01ವರೆಗೂ ಮಖ ನಕ್ಷತ್ರದ 2ನೇ ಪಾದವಿದೆ. ಆನಂತರ ಮಧ್ಯಾಹ್ನ 1:18ವರೆಗೂ ಪಾದ ಚೇಂಜ್ ಆಗಿ, ಅಂದರೆ 3ನೇ ಪಾದ ಬರುತ್ತದೆ. ಮಧ್ಯಾಹ್ನ 1:18 ಮೇಲೆ ಸಂಜೆ 7:38ವರೆಗೂ ಮಖ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮಖ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಪುಬ್ಬ ನಕ್ಷತ್ರ ಪ್ರಾರಂಭವಾಗಿ, ಪುಬ್ಬ ನಕ್ಷತ್ರದ 1ನೇ ಪಾದ ರಾತ್ರಿ 2 ಗಂಟೆವರೆಗೂ. ಆನಂತರ ಪುಬ್ಬ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ 100% ಶುಭ ಸಮಯಗಳನ್ನ ನೋಡೋಣ. ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮ ಉಂಟು, ಅಂದರೆ ದೋಷ ಉಂಟು. ಆದ್ದರಿಂದ ನೀವು ಸ್ವಲ್ಪ ಗಮನ. ಮತ್ತು ಇವತ್ತು 100% ಶುಭ ಸಮಯ ನೋಡೋಣ. ಏನೇ ಕೆಟ್ಟೋದಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತದೆ. 8:49 10:06, 10:57 ಮಧ್ಯಾಹ್ನ 1:28, ಮಧ್ಯಾಹ್ನ 2:59 ಮೇಲೆ ಸಂಜೆ 7:22, ರಾತ್ರಿ 8:59 ಮೇಲೆ ರಾತ್ರಿ 12:18, ರಾತ್ರಿ 2:25 ಮೇಲೆ ಫುಲ್ಲು. ಇದು ಶುಭ ಸಮಯ ಇರೋದರಲ್ಲಿ ಅಷ್ಟೇ. ಮುಹೂರ್ತ ಕಾರ್ಯಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಎಮರ್ಜೆನ್ಸಿ ಕಾರ್ಯಗಳಿಗೆ 100% ಅಶುಭ ಸಮಯನ ನೋಡೋಣ. 6:17 6:35 ಇದು ಮೃತ್ಯು ಸಮಯ. ಈ ಮೃತ್ಯು ಸಮಯದಲ್ಲೇ ಯಮಕಂಡ ಕಾಲವು ಪ್ರಾರಂಭವಾಗುತ್ತದೆ. ಅಂದರೆ 6:17 7:44ವರೆಗೂ. ಖಂಡಿತವಾಗಿಯೂ ಇದು ಡಬಲ್, ಅಂದರೆ 2 ದೋಷಗಳು ಒಂದೇ ಸಮಯದಲ್ಲಿ ಬರುತ್ತದೆ. ಆದ್ದರಿಂದಾಗಿ ಜಾಸ್ತಿ ಅಪಾಯ ಇರೋದು ಈ ಸಮಯಗಳಲ್ಲೇ. ಅದು ಮಾತ್ರವಲ್ಲ, 7:06 ಮೇಲೆ 8:47ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲವು ಸೇರುತ್ತದೆ. ಆದ್ದರಿಂದ 3 ದೋಷವು ಬರುತ್ತದೆ. ಇದು ತ್ರಿದೋಷ ಅಂತಂತೀವಿ. ಖಂಡಿತವಾಗಿಯೂ ಇಂಥ ಸಮಯಗಳಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬೇಡಿ. ದಿನನಿತ್ಯದ ಕಾರ್ಯಗಳನ್ನ ಮಾಡಬಹುದು, ಆದರೂ ಸ್ವಲ್ಪ ಎಚ್ಚರ. 10:08 ಮೇಲೆ 10:55ವರೆಗೂ ದುರ್ಮುಹೂರ್ತ, ಶುಭವಲ್ಲ. ಮಧ್ಯಾಹ್ನ 1:30 2:57 ರಾಹು ಕಾಲ. ಅದೇ ಥರ ಸಂಜೆ 7:24 ಮೇಲೆ ರಾತ್ರಿ 8:57ವರೆಗೂ ವಿಷಕಾಲವಿದೆ. ರಾತ್ರಿ 12:20 ರಾತ್ರಿ 2:23ವರೆಗೂ ಮೃತ್ಯು ಇದೆ. ಈ ಸಮಯಗಳನ್ನ ನೋಡಿ ನಿಮ್ಮ ಕಾರ್ಯಗಳಲ್ಲಿ ಶುಭ ಅಶುಭಗಳನ್ನು ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.